ಎಲ್ಲರಿಗೂ ನಮಸ್ಕಾರ. ಸೆಷನ್ 4ಗೆ ಎಲ್ಲರಿಗೂ ಸ್ವಾಗತ. ಈ ಸೆಷನಲ್ಲಿ ನಾವು ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್ ಮತ್ತು ಶೆಡ್ಯೂಲ್ಸರ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ 14 ಮಾರ್ಕ್ಸ್ ಪ್ರಾಬ್ಲಮ್ಮು. ಸೊ ಗಮನ ಇಟ್ಟು ಎಲ್ಲ ಸ್ಕೆಡ್ಯೂಲ್ಸನ್ನು ತಿಳ್ಕೊಳ್ಳಿ. ಲಾಸ್ಟ್ ಸೆಷನಲ್ಲಿ ನಾವು ಯಾವುದ್ರ ಬಗ್ಗೆ ಮಾಡಿದ್ವಿ? ನಾವು ಲಾಸ್ಟ್ ಸೆಷನಲ್ಲಿ ಏನು ಕಲ್ತ್ಕೊಂಡ್ವಿ ಅಂತ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟನ್ನು ಕಲ್ತ್ಕೊಂಡ್ವಿ. ಸೊ ರೀಕ್ಯಾಪ್ ಮಾಡೋಣವಾ? ಶೆಡ್ಯೂಲ್ 13 ಯಾವುದು? ಇಂಟ್ರೆಸ್ಟ್ ಅರ್ನ್. 14 ಅದರ್ ಇನ್ಕಮ್ಸ್. 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದರ ಜೊತೆಯಲ್ಲಿ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಬಗ್ಗೆನೂ ನಾವು ತಿಳ್ಕೊಂಡು ಪ್ಲಸ್ ವಿ ಆಲ್ಸೋ ಗಾಟ್ ಟು ನೋ ದ ಫಾರ್ಮ್ಯಾಟ್ ಆಫ್ ದ ಕಂಪ್ಲೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. In this session, we will understand the format of balance sheet. Balance sheet will always start as on, and it will start first with capital and liabilities. Balance sheet format yavattu capital ಮತ್ತೆ liabilities ಅಲ್ಲಿ ಶುರು ಆಗುತ್ತೆ. ಫಸ್ಟು ಇದನ್ನು ನಾವು ವರ್ಟಿಕಲ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಈ ಫಾರ್ಮ್ಯಾಟೇ ಎಲ್ಲ ಕಂಪನೀಸು ಬಳಕೆ ಮಾಡ್ತಾರೆ. ಕ್ಯಾಪಿಟಲ್ ಬಂದು ಶೆಡ್ಯೂಲ್ ನಂಬರ್ 1, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 2, ಡೆಪಾಸಿಟ್ಸ್ 3, borrowings 4, other liabilities and provisions 5. 5 ಶೆಡ್ಯೂಲ್ಸು ಇದು ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಇದರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ನಾವು ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ತಿಳ್ಕೊಳ್ಳೋಣ. ಇದು ಲಯಬಿಲಿಟಿ ಪಾರ್ಟು. ನೆಕ್ಸ್ಟು ಅಸೆಟ್ ಪಾರ್ಟ್ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ವಿತ್ RBI 6ನೇ ಶೆಡ್ಯೂಲು. ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ ಆ್ಯಂಡ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 7th ಶೆಡ್ಯೂಲ್. ಇನ್ವೆಸ್ಟ್ಮೆಂಟ್ 8, ಅಡ್ವಾನ್ಸಸ್ 9, ಫಿಕ್ಸೆಡ್ ಅಸೆಟ್ 10, ಅದರ್ ಅಸೆಟ್ಸ್ 11 ಆ್ಯಂಡ್ ಇದರ ಟೋಟಲ್ ಆದ ನಂತರ ಕಂಟಿಂಜೆಂಟ್ ಲಯಬಿಲಿಟಿ 12 ಶೆಡ್ಯೂಲ್ನ ನಾವು ತೋರಿಸ್ಬೇಕಾಗತ್ತೆ. ಈಗ ಎಲ್ಲ ಶೆಡ್ಯೂಲ್ಸ್ನ ಒಂದೊಂದೇ ನೋಡ್ತಾ ಬರೋಣ. ಕ್ಯಾಪಿಟಲ್ ಬಂದು ಶೆಡ್ಯೂಲ್ ನಂಬರ್ 1. ಇದರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ. ಜೊತೆಯಲ್ಲಿ ಕಾಲ್ಸ್ ಆ್ಯಂಡ್ ಅರಿಯರ್ಸ್ ಅಂತ ಅಂದರೆ ಕಂಪನಿ ಕಾಲ್ ಮಾಡಿ ಪೇ ಮಾಡದೇ ಇರುವಂತಹ ಶೇರ್ಸ್ ಮೈನಸ್ ಮಾಡಬೇಕು. ಕಾಲ್ಸ್ ಇನ್ ಅಡ್ವಾನ್ಸ್, ಕಾಲ್ ಮಾಡೋಕ್ಕಿಂತ ಮುಂಚೆ ಪೇಮೆಂಟ್ ಮಾಡಿರುವಂಥ ಶೇರ್ ಅಮೌಂಟನ್ನು ಆ್ಯಡ್ ಮಾಡಬೇಕು. ಶೇರ್ ಫೋರ್ಫೀಚರ್ ಅಂದರೆ ಏನು? ಕ್ಯಾನ್ಸಲ್ಡ್. ಕೆಲವೊಂದು ಅಮೌಂಟನ್ನು ಪೇ ಮಾಡಿ ಮತ್ತೆ ಅಮೌಂಟನ್ನು ಪೇ ಮಾಡೋದಿಲ್ಲ, ಹಾಗೆಯೇ ಕಂಪನಿ ಬಿಟ್ಟೋಗಿರ್ತಾರೆ ಅಥವಾ ಕಂಟಿನ್ಯೂ ಮಾಡಲ್ಲ. ಸೊ ಅಂತಹ ಶೇರ್ಸನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡೋದಿಲ್ಲ ಶೇರ್ ಹೋಲ್ಡರ್ಸ್ಗೆ. ಅದು ಕಂಪನಿಗೆ ಇನ್ಕಮ್ ಆಗುತ್ತೆ. ಏನು ಅಂತ ಅಂದರೆ ಎಷ್ಟು ಕಟ್ಟಿದಾರೋ ಅದು ಇನ್ಕಮ್ ಆಗುತ್ತೆ, ಮತ್ತು ಅದನ್ನು ರೀಇಶ್ಯೂ ಮಾಡ್ತಾರೆ. ದಿಸ್ ಇಸ್ ವಾಟ್ ಅಬೌಟ್ ದ ಕ್ಯಾಪಿಟಲ್. 2ನೇ ಶೆಡ್ಯೂಲ್ ನೋಡಿ. ಶೆಡ್ಯೂಲ್ ಇಸ್ ಕಾಲ್ಡ್ ಎಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇದರಲ್ಲಿ ಕಂಪನಿಗೆ ಇರುವಂತಹ ಎಲ್ಲ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿನ ಐಟಮು ಈ ಶೆಡ್ಯೂಲಲ್ಲಿ ತಗೋಬೇಕು. ಸ್ಟ್ಯಾಟ್ಯುಟರಿ ರಿಸರ್ವ್ ಎಲ್ಲಿ ಬರುತ್ತೆ? ಎಲ್ಲಿ ಬಂದಿತ್ತು? ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿದಾಗ ಈ ಶೆಡ್ಯೂಲ್ ಬಂದಿತ್ತು. ಜ್ಞಾಪಕ ಇದೆಯಾ? 25% ಪ್ರಾವಿಷನ್ಸ್ ಅಂತ ಮಾಡಿದ್ವಿ, ಅದು ಇಲ್ಲಿಗೆ ಬರುತ್ತೆ. ಜನರಲ್ ರಿಸರ್ವ್ ಇರಬಹುದು, ಕ್ಯಾಪಿಟಲ್ ರಿಸರ್ವ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್ ಇರ್ಬೋದು, ವರ್ಕ್ಮೆನ್ ಕಾಂಪೆನ್ಸೇಷನ್ ಫಂಡ್ ಇರ್ಬೋದು, ಸಿಂಕಿಂಗ್ ಫಂಡ್ ಇರ್ಬೋದು. ಇದೆಲ್ಲನೂ ಕಂಪನಿ ತೆಗೆದಿಟ್ಟಿರುವಂತಹ ದುಡ್ಡು. ಓಕೆ, ಜನರಲ್ ಪರ್ಪಸ್ಗೆ ಯೂಸ್ ಮಾಡೋದನ್ನು ಜನರಲ್ ರಿಸರ್ವ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ರಿಸರ್ವ್ ಅಂತ ಅಂದರೆ ಕ್ಯಾಪಿಟಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಶೇರ್ ಕ್ಯಾಪಿಟಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ರಿಸರ್ವ್ನ ಹೇಳ್ತೀವಿ. ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದಾಗ ಏರಿಳಿತ ಆಗ್ತಾನೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಅಂತಹ ಸನ್ನಿವೇಶದಲ್ಲಿ ಲಾಸ್ ಏನಾದರೂ ಆದರೆ ಈ ರಿಸರ್ವ್ ಹೆಲ್ಪ್ ಮಾಡುತ್ತೆ. ವರ್ಕ್ಮೆನ್ ಕಾಂಪೆನ್ಸೇಷನ್ ಫಂಡ್, ವರ್ಕರ್ಸ್ಗೆ ದೊಡ್ಡ ದೊಡ್ಡ ಕೈಗಾರಿಕೆ ಸಂಸ್ಥೆಗಳಲ್ಲಿ ಆ ಪರ್ಟಿಕ್ಯುಲರ್ ವರ್ಕ್ಮೆನ್ಸು ಆನ್ ಫೀಲ್ಡಲ್ಲಿರುವಾಗ ಏನಾದರೂ ಅವ್ರಿಗೆ ದುರಂತ ಆದರೆ, ಹಣ ಸಡನ್ನಾಗಿ ಬೇಕಾದರೆ, ಅಂತಹ ಸಿಚುವೇಷನಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಇಂಡಸ್ಟ್ರೀಸ್ ಈ ಥರ ಫಂಡನ್ನು ರಿಸರ್ವ್ ಆಗಿಟ್ಟಿರ್ತಾರೆ. ಸಿಂಕಿಂಗ್ ಫಂಡ್, ಎನಿ ಫಂಡ್ ವಿಚ್ ಇಸ್ ಹ್ಯಾವಿಂಗ್ ಅ ಲೆಸ್ ವ್ಯಾಲ್ಯೂ ಅಥವಾ ಸಿಂಕಿಂಗ್ ಅಂತ ಅಂದರೆ ಟು ರೆಡ್ಯೂಸ್, ಟು ಕಮ್ ಡೌನ್. ಇನ್ನೊಂದು ಥರ ತಿಳ್ಕೊಬೇಕು ಅಂತ ಅಂದರೆ ಸಿಂಕಿಂಗ್ ಫಂಡ್ ಇಸ್ ಅ ಫಂಡ್ ವಿಚ್ ಇಸ್ ಕೆಪ್ಟ್ ಟು ಪೇ ಬ್ಯಾಕ್ ದ ಬಾರೋಯಿಂಗ್ಸ್ ಅಂತ ಹೇಳ್ತಾರೆ. ಬ್ಯಾಂಕು ಸಾಲ ಮಾಡಿರೋದನ್ನು ಪೇಮೆಂಟ್ ಮಾಡಬೇಕಾದ್ರೆ, ಲಂಸಮ್ ಆಗಿ ಪೇಮೆಂಟ್ ಮಾಡಬೇಕಾದಾಗ ಅಂತಹ ಟೈಮಲ್ಲಿ ಈ ಸಿಂಕಿಂಗ್ ಫಂಡನ್ನು ಬಳಕೆ ಮಾಡ್ಕೋತಾರೆ. ಸೊ ದಿಸ್ ಇಸ್ ಅಬೌಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ನೆಕ್ಸ್ಟ್ ಕಂಟಿನ್ಯೂಯೇಷನ್. ಸರ್ಪ್ಲಸ್ ನೋಡಿ, ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವು A - B ನೋಡಿದ್ವಿ.
ಅದಾದಮೇಲೆ ಅಪ್ರಾಪ್ರಿಯೇಷನ್ ಮೈನಸ್ ಮಾಡಿ ಲಾಸ್ಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ರಾಟ್ ಡೌನ್ ಅಂತ ಬರುತ್ತೆ. ಆ ಸರ್ಪ್ಲಸ್ನ ನಾವು ಇಲ್ಲಿ ಇಲ್ಲಿ ತೋರಿಸ್ಬೇಕು. ಬಿಲ್ಡಿಂಗ್ ಫಂಡ್, ಬಿಲ್ಡಿಂಗ್ ಎಕ್ಸ್ಪ್ಯಾನ್ಷನ್ ಫಂಡು, ಬಿಲ್ಡಿಂಗನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಮೇಂಟೆನೆನ್ಸ್ ಮಾಡೋದಕ್ಕೆ, ಅದಕ್ಕೆ ಬೇಕಾಗಿರುವಂತಹ ಫಂಡ್ಸು. ಡಿಪ್ರಿಸಿಯೇಷನ್ ಫಂಡ್, ಓಕೆ. ಸೊ ಕೆಲವೊಂದು ಫಿಕ್ಸ್ಡ್ ಅಸೆಟ್ ಮೇಲೆ ಚಾರ್ಜ್ ಮಾಡುವಂತಹ ಡಿಪ್ರಿಸಿಯೇಷನ್ಗೋಸ್ಕರ ಮೇಂಟೈನ್ ಮಾಡಿರುವ ಫಂಡು. ಟ್ಯಾಕ್ಸ್ ಫಂಡು, ನಿಮ್ಗೆ ಗೊತ್ತಿರುತ್ತೆ, ಟ್ಯಾಕ್ಸು ಒಂದೇ ಸತಿ ನಾವು ಪೇ ಮಾಡಿದಾಗ ತುಂಬ ದೊಡ್ಡ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ಟ್ಯಾಕ್ಸ್ ಫಂಡು, ಟ್ಯಾಕ್ಸ್ ಪೇ ಮಾಡೋದಕ್ಕೆ ಇರುವಂತಹ ಫಂಡು, ದಟ್ ಈಸ್ ಕಾಲ್ಡ್ ಆಸ್ ಟ್ಯಾಕ್ಸ್ ಫಂಡು. ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತ ಅಂದರೆ ಕೆಲವೊಂದು ಸತಿ ಶೇರ್ಸ್ನ ರಿಡೀಮ್ ಮಾಡ್ತಾರೆ, ಅಂದರೆ ಎನ್ಕ್ಯಾಶ್ ಮಾಡ್ತಾರೆ. ಪ್ರಿಫರೆನ್ಸ್ ಶೇರ್ಸ್ನ ನೀವು ನೋಡಿರ್ಬೋದು, 4 ಇಯರ್ಸ್ಗೆ ಪ್ರಿಫರೆನ್ಸ್ ಶೇರ್ ಆಗಿ ಇಟ್ಕೊಂಡು ಆಮೇಲಿಂದ ಅದನ್ನು ವಾಪಸ್ ತೊಗೊಂಡ್ಬಿಡ್ತಾರೆ ಶೇರ್ ಹೋಲ್ಡರ್ಸು. ಸೊ ಕ್ಯಾಪಿಟಲ್ ಫಂಡನ್ನು ಶೇರ್ ಹೋಲ್ಡರ್ಸ್ ತಗೊಳ್ಬೇಕಾದ್ರೆ ಅಂತಹ ಸಮಯದಲ್ಲಿ ದುಡ್ಡು ಬೇಕಾಗುತ್ತೆ. ಸೊ ಅದಕ್ಕೆ ಅಂತ ಸೀಮಿತವಾಗಿ ಇಟ್ಕೊಂಡಿರುವಂಥ ಫಂಡನ್ನು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತ ಕರೀತಾರೆ. ಓಕೆ. ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ನಿಮ್ಗೆ ಗೊತ್ತಿದೆ, ಓಕೆ. ಅಥವಾ ಸಮ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನ ದುಡ್ಡಾಗಿ ಕನ್ವರ್ಟ್ ಮಾಡ್ಕೋತಾರೆ. ಅಂತಹ ಸನ್ನಿವೇಶದಲ್ಲಿ ಬರುವಂತಹ ಸಿಚುವೇಶನ್ಗೆ ಈ ಪರ್ಟಿಕ್ಯುಲರ್ ಫಂಡು ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ದೇ ಕಾಲ್ ಇಟ್ ಆಸ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್. ಇಷ್ಟು ಕೂಡ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬಗ್ಗೆ. ನೆಕ್ಸ್ಟು ಡೆಪಾಸಿಟ್ಸು. ಡೆಪಾಸಿಟ್ ಅಂದರೆ ಏನು? ಇದರಲ್ಲಿ ಬ್ಯಾಂಕು ಕಸ್ಟಮರ್ಗೆ ಕೊಡುವಂಥ ಅಷ್ಟು ಫೆಸಿಲಿಟೀಸು ಇದರಲ್ಲಿ ನಿಮಗೆ ಕಂಡುಬರುತ್ತೆ. ಫಿಕ್ಸೆಡ್ ಡೆಪಾಸಿಟ್ ನಮಗೆ ಕೊಡ್ತಾರೆ, ಸೇವಿಂಗ್ ಡೆಪಾಸಿಟ್ಟು, ಕರೆಂಟ್ ಅಕೌಂಟ್ ಡೆಪಾಸಿಟ್ಟು, ರೆಕರಿಂಗ್ ಅಕೌಂಟು, ಲೆಟರ್ ಆಫ್ ಕ್ರೆಡಿಟು, ಅದರ್ ಡೆಪಾಸಿಟ್ ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಡೆಪಾಸಿಟ್. ಇನ್ಕಮ್ ಟ್ಯಾಕ್ಸ್ ಡೆಪಾಸಿಟ್ ಒಂದನ್ನು ಬಿಟ್ಬಿಟ್ಟು ಬೇರೆ ಏನೇನು ಖಾತೆಗಳು ಕಸ್ಟಮರ್ಸ್ಗೋಸ್ಕರ ಬ್ಯಾಂಕ್ ಕೊಡುತ್ತೋ ಆ ಎಲ್ಲ ಡೆಪಾಸಿಟ್ಟು ಈ ಶೆಡ್ಯೂಲ್ ನಂಬರ್ 3 ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಶೆಡ್ಯೂಲ್ ನಂಬರ್ 4 ಬಾರೋಯಿಂಗ್ಸ್. ಬ್ಯಾಂಕು ಹೊರಗಡೆಯಿಂದ ತಗೊಳ್ಳುವಂತಹ ಸಾಲ, ಬಾರೋಯಿಂಗ್ಸ್ ಫ್ರಮ್ ಆರ್ ಬಿ ಐಯಿಂದ ತಗೊಂಡಿರುವಂತಹ ಸಾಲ, ಬೇರೆ ಬ್ಯಾಂಕಿಂದ ತಗೊಂಡಿರುವಂತಹ ಸಾಲ, ಬಾರೋಯಿಂಗ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್, ಬಾರೋಯಿಂಗ್ಸ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ನಮ್ಮ ಭಾರತ ದೇಶದೊಳಗಡೆ ತಗೊಂಡಿರುವಂತಹ ಸಾಲ ಅಥವಾ ಫಾರಿನ್ ಕಂಟ್ರೀಸಿಂದ ಬಾರೋ ಮಾಡಿರುವಂತಹ ದುಡ್ಡು ಎಲ್ಲನೂ ಕೂಡ ಶೆಡ್ಯೂಲ್ ನಂಬರ್ 4 ಬಾರೋಯಿಂಗ್ಸಲ್ಲಿ ತೋರಿಸ್ತೀವಿ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಅದರ್ ಲಯಬಿಲಿಟೀಸಲ್ಲಿ ಶೆಡ್ಯೂಲ್ ನಂಬರ್ 5 ಬಿಲ್ಸ್ ಪೇಯಬಲ್. ಬ್ಯಾಂಕ್ಗೆ ಇರುವಂತಹ ಪೇಮೆಂಟ್, ಬ್ಯಾಂಕ್ ಏನೇನು ಪೇಮೆಂಟ್ ಮಾಡಬೇಕು, ಓಕೆ. ಇದು ರೆಕರಿಂಗ್ ಅಲ್ಲ, ನಾನ್ ರೆಕರಿಂಗ್. ಅಂತಹ ಪೇಮೆಂಟ್ಸ್ಗಳು ನಾರ್ಮಲ್ ಆಗಿ ವಾಟ್ ಯು ಕಾಲ್ ಇಟ್ ಆಸ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್. ಬಿಲ್ಸ್ ಪೇಯಬಲ್ ಇರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಅನ್ಪೇಯ್ಡ್ ಡಿವಿಡೆಂಟ್ ಇರ್ಬೋದು, ಎಲ್ಲನೂ ಶಾರ್ಟ್ ಟರ್ಮ್ ಲಯಬಿಲಿಟಿ ಬ್ಯಾಂಕಿಗೆ. ಓಕೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಅಂದರೆ ನೆಕ್ಸ್ಟ್ ಇಯರ್ ವರ್ಷದ ಇನ್ಕಮನ್ನು ಇವಾಗಲೇ ರಿಸೀವ್ ಮಾಡೋದು. ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ ಇರ್ಬೋದು, ಓಕೆ. ಒಂದು ಬ್ಯಾಂಕು ಇನ್ನೊಂದು ಬ್ಯಾಂಕಿನ ನಡುವೆ ಇರ್ಬೋದು, ಒಂದು ಬ್ರಾಂಚು ಇನ್ನೊಂದು ಬ್ರಾಂಚಿನ ನಡುವೆ ಇರ್ಬೋದು, ಅಡ್ಜಸ್ಟ್ಮೆಂಟ್ ಆಗೋದು. ಸೊ ಅದನ್ನು ನಾವು ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಈ ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟು ಡೆಬಿಟ್ ಅಥವಾ ಕ್ರೆಡಿಟ್ ಅಂತ ನಿಮ್ಮ ಪ್ರಾಬ್ಲಮಲ್ಲಿ ಕೊಡ್ತಾರೆ. ಡೆಬಿಟ್ ಅಂತ ಕೊಟ್ಟರೆ ಅದರ್ ಇನ್ಕಮ್ಸಲ್ಲಿ ತಗೋಬೇಕು. ಕ್ರೆಡಿಟ್ ಅಂತ ಕೊಟ್ಟರೆ ಯು ಹ್ಯಾವ್ ಟು ಟೇಕ್ ಇಟ್ ಅಂಡರ್ ಅದರ್ ಲಯಬಿಲಿಟೀಸ್. ಓಕೆ. ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂದರೆ ಏನು? ರಿಬೇಟ್ ಫಾರ್ ಬಿಲ್ಸ್ ಡಿಸ್ಕೌಂಟಿಂಗ್ ಅಲ್ಲ. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ಗೆ ಇನ್ನೊಂದು ಹೆಸರು ಏನು ಅಂತ ಅಂದರೆ ರಿಬೇಟ್. ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾರೆ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ 2 ಕಡೆ ಬರುತ್ತೆ. ಶೆಡ್ಯೂಲ್ ನಂಬರ್ 13 ಮೈನಸ್ ಮಾಡ್ತೀವಿ ಮತ್ತು ಅದರ್ ಲಯಬಿಲಿಟೀಸಲ್ಲಿ ತಗೋತೀವಿ. ಈ ಎಲ್ಲ ಐಟಮ್ಸ್ಗಳು ಅದರ್ ಲಯಬಿಲಿಟೀಸಲ್ಲಿ ಬರುವಂತಹ ಐಟಮ್ಸ್. ಓಕೆ. ನಿಮ್ಗೆ ಗೊತ್ತಿರ್ಬೋದು, ಇದೆಲ್ಲನೂ ಬ್ರೀಫಿಂಗ್, ಇದೆಲ್ಲ ಐಟಮ್ಸ್ಗಳು ಲೆಕ್ಕದಲ್ಲಿ ತೋರಿಸ್ತಾರೆ. ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ವಿತ್ ಆರ್ ಬಿ ಐ. ಓಕೆ. ಇದು ಶೆಡ್ಯೂಲ್ ನಂಬರ್ 6. ಈ ಶೆಡ್ಯೂಲಲ್ಲಿ ಏನೇನು ಬರುತ್ತೆ, ಇಲ್ಲಿಂದ ನೀವು ನೋಡಿದ್ರೆ ಅಸೆಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ವಿತ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಂಕಲ್ಲಿರೋದು, ಮತ್ತು ಬ್ಯಾಲೆನ್ಸ್ ವಿತ್ ಆರ್ ಬಿ ಐ, ಇದೆರಡೂ ಕೂಡ ಇಲ್ಲಿ ತೋರಿಸ್ತೀವಿ ಶೆಡ್ಯೂಲ್ ನಂಬರ್ 6. ಶೆಡ್ಯೂಲ್ ನಂಬರ್ 7 ಏನೇನು ಬರುತ್ತೆ, ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ ಆ್ಯಂಡ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್. ಬೇರೆ ಬ್ಯಾಂಕ್ಸಲ್ಲಿ ಇಟ್ಟಿರುವಂತಹ ಅಮೌಂಟ್ ಆರ್ ಬಿ ಐಲಿ ಇಟ್ಟಿರೋದು ಶೆಡ್ಯೂಲ್ ನಂಬರ್ 6 ಬಂದುಬಿಡುತ್ತೆ. ಆರ್ ಬಿ ಐನ ಬಿಟ್ಟು ಬೇರೆ ಬ್ಯಾಂಕಿನಲ್ಲಿ ನಾವೇನಾದರೂ ಉಳಿತಾಯ ಏನಾದರೂ ಮಾಡಿದರೆ ಅಥವಾ ಬೇರೆ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ರೆ ಅವೆಲ್ಲನೂ ಕೂಡ ಶೆಡ್ಯೂಲ್ ನಂಬರ್ 7ಗೆ ಬರುತ್ತೆ. ಮನಿ ಆ್ಯಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್. ನಿಮಗೆ ಮನಿ ಮಾರ್ಕೆಟ್ ಗೊತ್ತಿದೆ, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಓದಿದ್ದೀರಾ. ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್, ಕಡಿಮೆ ಅವಧಿಯ ಸಾಲಗಳು ಈ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅಂತಹ ಇನ್ಸ್ಟ್ರೂಮೆಂಟ್ಸಲ್ಲಿ ಬ್ಯಾಂಕ್ ಏನಾದರೂ ಇನ್ವೆಸ್ಟ್ ಮಾಡಿದರೆ
ಅದು ಕೂಡ ಮನಿ ಎಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಅಂತ ಬರುತ್ತೆ. ಶಾರ್ಟ್ ಟರ್ಮ್ ಲೋನ್ ಗಿವನ್ ಬೈ ಬ್ಯಾಂಕ್ ಟು ದ ಎಸ್ಟೀಮ್ ಕಸ್ಟಮರ್ಸ್. ಓಕೆ, ಇದು ಎಸ್ಟೀಮ್ ಕಸ್ಟಮರ್ಸ್ ಅಂತ ಅಂದರೆ ತುಂಬ ಬೆಲೆ ಬಾಳುವಂತಹ ಕಸ್ಟಮರ್ಸ್, ಒಳ್ಳೆ ರೆಪ್ಯುಟೇಷನ್ ಇರುವಂಥ ಕಸ್ಟಮರ್ಸ್ಗೆ ಕೊಡುವಂತಹ ಸಾಲ ಇಲ್ಲಿ ಬರುತ್ತೆ. ದಟ್ ಇಸ್ ವಾಟ್ ಇಟ್ಸ್ ಕಾಲ್ಡ್ ಎಸ್ ಮನಿ ಎಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್. ನೆಕ್ಸ್ಟ್ ವಿ ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ಶೆಡ್ಯೂಲ್ ನಂಬರ್ 8. ಇದು ಇನ್ವೆಸ್ಟ್ಮೆಂಟ್, ಹೂಡಿಕೆ. ಬ್ಯಾಂಕು ಬೇರೆ ಬೇರೆ ಕಡೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸಲ್ಲಿ, ಬೇರೆ ಬೇರೆ ಅವೆನ್ಯೂಸಲ್ಲಿ ಇನ್ವೆಸ್ಟ್ ಮಾಡುವಂತಹ ಅಮೌಂಟು ಇಲ್ಲಿ ಬರೀತೀವಿ. ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಬ್ಯಾಂಕ್ ಇನ್ವೆಸ್ಟ್ ಮಾಡ್ಬೋದು, ಬಾಂಡ್ಸಲ್ಲಿ ಬ್ಯಾಂಕ್ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿ, ಈಕ್ವಿಟಿ ಶೇರ್ಸಲ್ಲಿ, ಗೋಲ್ಡಲ್ಲಿ, ಬುಲಿಯನ್ ಮಾರ್ಕೆಟ್ಸಲ್ಲಿ, ಎಲ್ಲ ಕಡೆ ಮಾಡುವಂತಹ ಹೂಡಿಕೆಯನ್ನು ನಾವು ಶೆಡ್ಯೂಲ್ ನಂಬರ್ 8ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಅದರಲ್ಲಿ ಬರೀತೀವಿ. ಇದರಲ್ಲಿ ತುಂಬ ಮುಖ್ಯ ಏನು ಅಂತ ಅಂದರೆ ಬುಕ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ತಗೋಬೇಕು, ನಾಟ್ ದಿ ಮಾರ್ಕೆಟ್ ವ್ಯಾಲ್ಯೂ. ಓಕೆ, ಅಡ್ವಾನ್ಸಸ್ ಶೆಡ್ಯೂಲ್ ನಂಬರ್ 9. ಓಕೆ, ಇದು ಬ್ಯಾಂಕು ನಾನು ಹೇಳಿದ್ದೆ ರೆಪ್ಯೂಟೆಡ್ ಕಸ್ಟಮರ್ಸ್ಗೆ ಕೊಡುವಂತಹ ಅಡ್ವಾನ್ಸಸ್ ಇರ್ಬೋದು, ಅಥವಾ ವೆಲ್ ನೋನ್ ಕಸ್ಟಮರ್ಸ್ಗೆ ಕೊಡುವಂಥ ಅಡ್ವಾನ್ಸಸ್. ಟರ್ಮ್ ಲೋನ್ಸು, ಓಕೆ, 6 months ಲೋನ್ಸ್, 1 year ಲೋನ್, 8 months ಲೋನ್, ಅಥವಾ 2 years 3 years ಲೋನ್ಸ್ ಕೊಡೋದು ಇರಬಹುದು. ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ, ಕರೆಂಟ್ ಅಕೌಂಟ್ಸ್, ಇದೆಲ್ಲನೂ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಬಿಲ್ ಡಿಸ್ಕೌಂಟ್. ಓಕೆ, ಕ್ಯಾಶ್ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಕ್ಯಾಶ್ ಕ್ರೆಡಿಟ್ ಅಕೌಂಟ್, ಬ್ಯಾಂಕ್ ಓವರ್ ಡ್ರಾಫ್ಟು. ಓಕೆ, ಇಂತಹ ಫೆಸಿಲಿಟೀಸು ಅಡ್ವಾನ್ಸಸ್ ಆಗಿ ಕೊಟ್ಟಾಗ ದಟ್ ವಿಲ್ ಕಮ್ ಹಿಯರ್. ಓಕೆ, ದಿಸ್ ಇಸ್ ದ ಮನಿ ಗಿವನ್ ಬೈ ಬ್ಯಾಂಕ್. ಲಯಬಿಲಿಟೀಸಲ್ಲಿ ಬ್ಯಾಂಕ್ ತಗೊಂಡಿರೋದು, ಇದರಲ್ಲಿ ಬ್ಯಾಂಕು ಕೊಟ್ಟಿರೋದು. ಓಕೆ, ಫಿಕ್ಸಡ್ ಅಸೆಟ್, ಬ್ಯಾಂಕ್ಗೆ ಏನೇನು ಬರುತ್ತೆ ಫಿಕ್ಸಡ್ ಅಸೆಟ್ ನೋಡಿ. ಪ್ರಿಮೈಸಸ್ ಅಂತ ಅಂದರೆ ಆ ಬಿಲ್ಡಿಂಗಿನ ಅಕ್ಕಪಕ್ಕ ಜಾಗವನ್ನು ಪ್ರಿಮೈಸಸ್ ಅಂತ ಹೇಳ್ತೀವಿ. ಪೀಠೋಪಕರಣಗಳು, ಫಿಕ್ಸ್ಚರ್ಸ್, ಪೀಠೋಪಕರಣ ಜೊತೆಗೆ ಅಡ್ಜಸೆಂಟ್ ಆಗಿ ಈಗ ಸ್ಕ್ರೂ ಬೋಲ್ಟ್ ನಟ್ ಮಾಡಿಬಿಟ್ಟು ವಾಲಲ್ಲೇ ಮೋಲ್ಡ್ ಮಾಡಿರ್ತಾರೆ, ಅದೆಲ್ಲ ಫಿಕ್ಸ್ಚರ್ಸ್ ಅಂತ ಕರೀತಾರೆ. ಎಕ್ವಿಪ್ಮೆಂಟ್ಸ್ ಇರೋದು, ಬ್ಯಾಂಕಲ್ಲಿ ಹಲವಾರು ಕ್ಯಾಶ್ ಕೌಂಟ್ ಮಾಡೋ ಎಕ್ವಿಪ್ಮೆಂಟ್ ಇರ್ಬೋದು, ಅಥವಾ ಬೇರೆ ತರಹದ ಏನಾದರೂ ಗ್ಯಾಜೆಟ್ಸ್ಗಳು ಇಟ್ಕೊಂಡಿರೋದಿರ್ಬೋದು, ಅವೆಲ್ಲನೂ ಎಕ್ವಿಪ್ಮೆಂಟ್ಸಲ್ಲಿ ಬರುತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ವೆಹಿಕಲ್ಸು. ನೋಡಿದ್ದೀರಾ ATM ಕ್ಯಾಶ್ಗೆ ತಂದು ಹಾಕುವಂತಹ ವೆಹಿಕಲೇ ಬೇರೆ ಥರ ಇರುತ್ತೆ. ATM ಕ್ಯಾಶಲ್ಲಿ ಡೆಪಾಸಿಟ್ ಮಾಡುವಂಥ ವೆಹಿಕಲ್, ಅದು ಬ್ಯಾಂಕೇ ಇಟ್ಕೊಂಡಿರ್ಬೋದು ಅಥವಾ ಔಟ್ಸೋರ್ಸ್ ಮಾಡಬಹುದು. ಕಂಪ್ಯೂಟರ್ಸು, ಇವೆಲ್ಲನೂ ಬ್ಯಾಂಕಿನಲ್ಲಿ ಫಿಕ್ಸಡ್ ಅಸೆಟ್. ಕಡ್ಡಾಯವಾಗಲೂ ಇಲ್ಲಿ ಡಿಪ್ರಿಸಿಯೇಷನ್ನ ಮರಿಬಾರ್ದು, ಡಿಪ್ರಿಸಿಯೇಷನ್ನ ತಗೋಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 11ಅಲ್ಲಿ ಏನು ಬರುತ್ತೆ, ಅದರ್ ಅಸೆಟ್ಸ್. ಓಕೆ, ಈ ಅಸೆಟ್ಸು ಮೇನ್ ಫಿಕ್ಸಡ್ ಅಸೆಟ್ನ ಬಿಟ್ಟು ಇನ್ನಿತರ ಅಸೆಟ್ಸು ಬ್ಯಾಂಕಲ್ಲಿ ಏನೇನಿರುತ್ತೋ ಅವೆಲ್ಲನೂ ಅದರ್ ಅಸೆಟ್ಸ್ ಕ್ಯಾಟಗರಿಯಲ್ಲಿ ಶೆಡ್ಯೂಲ್ ನಂಬರ್ 11ಅಲ್ಲಿ ಬರುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇರಬಹುದು, ಸಿಲ್ವರ್ ಇರಬಹುದು, ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಇರಬಹುದು, ಇಂಟರ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್ ಇರ್ಬೋದು. ನಾನು ಹೇಳಿದೆ ನೋಡಿ, ಅಲ್ಲಿ ಶೆಡ್ಯೂಲ್ ನಂಬರ್ 5ಅಲ್ಲಿ ಕ್ರೆಡಿಟ್ ಕಾಲಮಲ್ಲಿ ಕೊಟ್ಟಿದ್ರೆ ಶೆಡ್ಯೂಲ್ ನಂಬರ್ 5 ಹೋಗುತ್ತೆ ಇಂಟರ್ ಬ್ಯಾಂಕ್ ಅಡ್ಜಸ್ಟ್ಮೆಂಟ್. ಅದೇ ಇಂಟರ್ ಬ್ಯಾಂಕ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಕಾಲಮಲ್ಲಿ ಕೊಟ್ಟರೆ ಅದರ್ ಅಸೆಟ್ಸ್ಗೆ ಬರುತ್ತೆ. ಅಕ್ರೂಡ್ ಇನ್ಕಮ್ಸ್ ಇರ್ಬೋದು, ಓಕೆ, ಸ್ಟ್ಯಾಂಪ್ಸ್ ಇನ್ ಹ್ಯಾಂಡ್ ಇರ್ಬೋದು, ಇವೆಲ್ಲನೂ ಕೂಡ ಪಾರ್ಟ್ ಆಫ್ ಅದರ್ ಅಸೆಟ್ಸ್. ಇದರಲ್ಲಿ ಮುಖ್ಯವಾಗಿ ನಾನ್ ಬ್ಯಾಂಕಿಂಗ್ ಅಸೆಟ್ ಅಂದರೆ ನಿಮ್ಗೆ ಗೊತ್ತಿರಬಹುದು. ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಂದರೆ ಕೆಲವೊಂದು ಸತಿ ಅಡಮಾನ ಇಟ್ಟು ಲೋನ್ಸಿಂದ ತಗೊಂಡಿರ್ತಾರೆ, ಆಮೇಲೆ ಸಾಲವನ್ನು ಪೇ ಮಾಡದೆ ಹೋದಾಗ ಸೊ ಏನು ಮಾಡ್ತಾರೆ, ಸೀಸ್ ಮಾಡ್ತಾರೆ. ಅಕಸ್ಮಾತ್ ಗಾಡಿ ತಗೊಂಡಿದ್ದಾರೆ, ಅಡಮಾನಕ್ಕೆ ಗಾಡಿ ತಗೊಂಡಿದ್ದಾರೆ EMIಯಲ್ಲಿ ಅಂತ ಅಂದರೆ ಆ ಗಾಡಿ EMI ಪೇ ಮಾಡೋವರೆಗೂ ಬ್ಯಾಂಕಿಂದೇ ಅದು. ಸೊ ಅವ್ರು ಏನಾದರೂ EMI ಡಿಸ್ಕಂಟಿನ್ಯೂ ಮಾಡಿ ಪೇಮೆಂಟ್ ಮಾಡಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಅಸೆಟ್ನ ಬ್ಯಾಂಕ್ ಸೀಸ್ ಮಾಡುತ್ತೆ. ಸೀಸ್ ಮಾಡಿದಾಗ ಅವರಿಗೆ ಕಸ್ಟಮರ್ಗೆ ಅವರು ಪೇಮೆಂಟ್ ಮಾಡದೇ ಇರೋದಕ್ಕಿಂತ ಆ ಬ್ಯಾಂಕು ಅಸೆಟ್ ತಗೊಂಡು ಅದನ್ನು ಮಾರಾಟ ಮಾಡಿ ಅದರಿಂದ ದುಡ್ಡು ಪಡಿಬೋದು. ದೀಸ್ ಆರ್ ಕಾಲ್ಡ್ ಆಸ್ ನಾನ್ ಬ್ಯಾಂಕಿಂಗ್ ಅಸೆಟ್ಸ್. ಒಂದು ಎಕ್ಸಾಂಪಲ್ ಮಾತ್ರ. ನೆಕ್ಸ್ಟ್ ಶೆಡ್ಯೂಲ್ ಯಾವುದು ಅಂತ ಅಂದರೆ ಲಾಸ್ಟ್ ಶೆಡ್ಯೂಲ್ ಕಂಟಿಂಜೆಂಟ್ ಲಯಬಿಲಿಟೀಸ್. ಕಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ಅಂದರೆ, ಕಂಟಿಂಜೆನ್ಸಿ ಅಂತ ಅಂದರೆ ಸಿಚುವೇಶನ್ಸ್ ಆರ್ ಈವೆಂಟ್ಸ್ ವಿಚ್ ಕ್ಯಾನ್ ಹ್ಯಾಪನ್ ಆರ್ ವಿಚ್ ನೀಡ್ ನಾಟ್ ಹ್ಯಾಪನ್. ಓಕೆ, ಕೆಲವೊಂದು ವಿಷಯಗಳು ಆಗಬಹುದು, ಆಗದೆ ಹೋಗ್ಬೋದು, ಅದನ್ನು ನಾವು ಕಂಟಿಂಜೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಇದನ್ನು ಶೆಡ್ಯೂಲ್ ನಂಬರ್ 12ಅಲ್ಲಿ ತಗೋತೀವಿ. ಇದು ಮೇನ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಶೀಟ್ ಇರೋದಿಲ್ಲ. ಇದನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ ಅಂತ ಅಂದರೆ ಇದನ್ನು 3 ಭಾಗವಾಗಿ ಮಾಡಿರ್ತಾರೆ. ತುಂಬ ಕಂಟಿಂಜೆಂಟ್ ಲಯಬಿಲಿಟಿ ಅಂತ ಅಂದರೆ ಜಾಸ್ತಿ ಪ್ರಮಾಣದ ಅಮೌಂಟ್ ಇದ್ದರೆ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತಾರೆ, ಇದಕ್ಕೆ ಪ್ರಾವಿಷನ್ ಮಾಡಬೇಕಾಗತ್ತೆ. ಓಕೆ, ಮಧ್ಯಮ ಪ್ರಮಾಣ ಅಂತ ಅಂದರೆ ಅದನ್ನು ನೋಟ್ಸ್ ಮುಖಾಂತರ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಬರೀತಾರೆ. ಅತಿ ಸಣ್ಣ ಪ್ರಮಾಣ ಅಂತ ಅಂದರೆ ನೆಗ್ಲಿಜಿಬಲ್ ಆಗಿ ಬಿಡ್ತಾರೆ.
ಸೊ ಇದು ಲೆಕ್ಕಕ್ಕೆ ನಾವು ತಗೊಳ್ಳಲ್ಲ, ಆದರೆ ಇದರ ಡಿಸ್ಪ್ಲೇ ಅದಕ್ಕೆ ಅಮೌಂಟು ಎಷ್ಟು ಇದೆ ಅದರ ಅನುಗುಣವಾಗಿ ಇದನ್ನು ನಾವು ವಿ ಆರ್ ಸಪೋಸ್ ಟು ಶೋ ಇಟ್ ಇನ್ ದ ಬ್ಯಾಲೆನ್ಸ್ ಶೀಟ್. ಲೈಕ್ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಒಂದು ಎಕ್ಸಾಂಪಲ್, ಒಂದೆರಡು ಎಕ್ಸಾಂಪಲ್ ನೋಡೋಣ. ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಅಂದರೆ ಬ್ಯಾಂಕ್ಗೆ ಬಿಲ್ಸು ಬಂದಿರುತ್ತೆ. ಆ ಬಿಲ್ಸು ಸೆಲ್ಲರ್ ಏನು ಮಾಡ್ತಾನೆ, ಬಿಲ್ಲನ್ನು ಕೊಟ್ಟು ದುಡ್ಡನ್ನು ತಗೋತಾನೆ ಬಿಫೋರ್ ಮೆಚುರಿಟಿ ಡೇಟ್. ಬಟ್ ಆಫ್ಟರ್ ಮೆಚುರಿಟಿ ಡೇಟ್ ದ ಬಯರ್ ಹ್ಯಾಸ್ ಟು ಕಮ್ ಅಂಡ್ ಪೇ. ಅಕಸ್ಮಾತ್ ಆಗಿ ಇಫ್ ದ ಬಯರ್ ಬಿಕಮ್ಸ್ ಬ್ಯಾಂಕ್ರಟ್ ಅಂತಂದರೆ, ದಿವಾಳಿ ಏನಾದರೂ ಆಗಿಬಿಟ್ರೆ ಅವನಿಂದ ಕಲೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಅಷ್ಟು ಹೊಣೆಗಾರಿಕೆ, ಅಷ್ಟು ಲಾಸು ಬ್ಯಾಂಕ್ಗೆ ಬೇರ್ ಮಾಡಬೇಕಾಗುತ್ತೆ. ಸೆಲ್ಲರ್ಗೆ ಕೊಟ್ಟಿರ್ಬಿಟ್ಟಿರುತ್ತೆ, ಬಯರಿಂದ ಕಲೆಕ್ಟ್ ಆಗಲ್ಲ. ಸೊ ಇದು ಅನಿವಾರ್ಯ. ಇದು ಕೆಲವೊಂದು ಸಿಚುವೇಶನ್ ಕಂಟಿಂಜೆಂಟ್ ಆಗಿರುತ್ತೆ, ಆಗ್ಬೋದು ಆಗದೇ ಇರ್ಬೋದು. ಸೊ ಅದನ್ನು ನಾವು ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಹೇಳ್ತೀವಿ. ಫಾರ್ವರ್ಡ್ ಎಕ್ಸ್ಚೇಂಜ್ ಕಾಂಟ್ರಾಕ್ಟು, ಫಾರ್ವರ್ಡ್ ಮಾರ್ಕೆಟ್ಸಲ್ಲಿ ಕೆಲವೊಂದು ಟೈಮ್ಸಲ್ಲಿ ಟ್ರಾನ್ಸಾಕ್ಷನ್ ಏರಿಕೆ ಇಳಿಕೆ ಇರುತ್ತೆ. ಫ್ಯೂಚರ್ ಮಾರ್ಕೆಟ್ಸು ಇದರಲ್ಲೂ ಕೂಡ ಏರಿಕೆ ಇಳಿಕೆ ಇರುವುದು ಸಾಧ್ಯತೆ ಇದೆ. ಅಂತಹ ಸಿಚುವೇಶನಲ್ಲಿ ಆಗುವಂತಹ ಎಲ್ಲ ಕೈಂಡ್ ಆಫ್ ಲಯಬಿಲಿಟಿ, ಇದನ್ನು ಕಂಟಿಂಜೆಂಟ್, ನಾವು ಇದನ್ನು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಇದೆಲ್ಲನೂ ಶೆಡ್ಯೂಲ್ ನಂಬರ್ 12 ಬರುತ್ತೆ. ಫ್ಯೂಚರ್ ಕಾಂಟ್ರಾಕ್ಟ್ಸ್ ಇರಬಹುದು, ಈಗ ಫ್ಯೂಚರ್ ಮಾರ್ಕೆಟ್ಸ್ ಅಂತ ಬರುತ್ತೆ, ಅದರಲ್ಲಿ ಇರುವಂಥ ಕಾಂಟ್ರಾಕ್ಟ್ಸ್ ಇರ್ಬೋದು. ಅಕ್ಸೆಪ್ಟೆನ್ಸ್, ಎಂಡೋರ್ಸ್ಮೆಂಟ್, ಗ್ಯಾರಂಟಿ. ಓಕೆ, ನಾವು ನಮ್ಮ ಕೆಲವೊಂದು ಬಿಲ್ಸ್ನ ಅಕ್ಸೆಪ್ಟ್ ಮಾಡಿರ್ತಾರೆ, ಪೇಮೆಂಟ್ ಮಾಡೋಕ್ಕಾಗಲ್ಲ. ಎಂಡೋರ್ಸ್ ಮಾಡಿರ್ತೀವಿ, ಇನ್ನೊಬ್ರಿಗೆ ಕೊಟ್ಟಿರ್ತೀವಿ, ಆದರೆ ಆ ಪರ್ಟಿಕ್ಯುಲರ್ ಬಿಲ್ಲು ಬೌನ್ಸ್ ಆಗಿರುತ್ತೆ ಅಥವಾ ಚೆಕ್ ಥರನೇ ಬೌನ್ಸ್ ಆಗುವ ಸಾಧ್ಯತೆ ಇದೆ. ಗ್ಯಾರಂಟೀಸು, ಗ್ಯಾರಂಟಿ ಕೊಟ್ಟು ಮತ್ತು ಅವ್ರು ಗ್ಯಾರಂಟಿಯರಾಗಿ ವರ್ಕ್ ಮಾಡದೆ ಹೋದಾಗ. ಓಕೆ, ಇವೆಲ್ಲನೂ ಡಿಸ್ಪ್ಯೂಟ್, ಲಯಬಿಲಿಟೀಸ್ ಫಾರ್ ಬಿಲ್ಸ್ ಡಿಸ್ಕೌಂಟಿಂಗ್ ಇರ್ಬೋದು, ಡಿಸ್ಪ್ಯೂಟ್ಸ್ ಲಯಬಿಲಿಟೀಸ್ ಇರಬಹುದು. ಕೆಲವೊಂದು ಬ್ಯಾಂಕ್ ಕೇಸಸಲ್ಲಿ ಬ್ಯಾಂಕ್ ಪರ ಏನಾದರೂ ಆದರೆ ಬ್ಯಾಂಕ್ಗೆ ಅದು ಇನ್ಕಮ್ ಆಗುತ್ತೆ. ಬ್ಯಾಂಕಿಂದ ವಿರುದ್ಧ ಆದರೆ, ಬ್ಯಾಂಕಿಗೆ ವಿರುದ್ಧವಾಗಿ ಜಡ್ಜ್ಮೆಂಟ್ ಏನಾದರೂ ಬಂದರೆ ಅಂತಹ ಸನ್ನಿವೇಶದಲ್ಲಿ ಲಯಬಿಲಿಟೀಸ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಪೀಲ್. ಓಕೆ, ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಕೆಲವೊಂದು ಸತಿ ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಬದಲು ನಾವು ಕಡಿಮೆ ಕೋಟ್ ಮಾಡಿ ಅಕಸ್ಮಾತ್ ಕ್ಯಾಲ್ಕುಲೇಟ್ ಮಾಡಿದರೆ, ಸೊ ಅತಿ ಜಾಸ್ತಿ ಪೇಮೆಂಟ್ ಮಾಡೋಕ್ಕೆ ಬಂದಾಗ ಆ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಪರ್ಟಿಕ್ಯುಲರ್ ಕಂಟಿಂಜೆಂಟ್ ಪೇಮೆಂಟ್ ಮಾಡಿ ಅಂತ ಅಂದರೆ ಪೇಮೆಂಟ್ ಮಾಡಲೇಬೇಕಾಗುತ್ತೆ, ಮಾಡಬೇಡಿ ಅಂತ ಅಂದರೆ ಮಾಡಬಾರ್ದಾಗುತ್ತೆ ಆ ಥರ. ಓಕೆ, ಇನ್ಕಮ್ ಟ್ಯಾಕ್ಸ್ ಡೆಪಾಸಿಟ್ ಇರ್ಬೋದು. ಕ್ಲೇಮ್ ನಾಟ್ ಅಕ್ನಾಲಜೆಸ್ಡ್ ಆ್ಯಸ್ ಡೆಟ್ ಅಂತ ಅಂದರೆ ಕ್ಲೇಮ್, ಯಾವುದೊಂದು ಕ್ಲೇಮ್, ಓಕೆ, ಇನ್ಶೂರೆನ್ಸ್ ಕ್ಲೇಮ್ ಇರಬಹುದು. ಬ್ಯಾಂಕು ಈಗ ಇನ್ಶೂರೆನ್ಸು ಮಾರಾಟ ಮಾಡುತ್ತೆ. ಸೊ ಡೆಟ್ ಅಂತ ಅಂದರೆ ಸಾಲ. ಸೊ ಕ್ಲೇಮ್ಸ್ ನಾಟ್ ಅಕ್ನಾಲಜ್ಡ್ ಆಸ್ ಡೆಟ್ ಅಂತ ಅಂದರೆ, ಕೆಲವೊಂದು ಸತಿ ಲೇಬರ್ ಯೂನಿಯನ್ಸ್ಗಳು ಸೇರಿಕೊಂಡು ಅಡಿಷ್ನಲ್ ಸ್ಯಾಲ್ರಿ ಬೇಕು ಅಂತ ಕೇಳಿದಾಗ, ಓಕೆ, ಅದು ಅಪ್ರೂವಲ್ ಆದರೆ ಪೇಮೆಂಟ್ ಮಾಡಲೇಬೇಕು. ಅಥವಾ ಅಪ್ರೂವಲ್ ಆಗದೆ ಬೇರೆ ತರಹದ ಸ್ಕೀಮ್ಸ್ಗಳನ್ನು ಮಾಡ್ತಾರೆ ಅಂತ ಅಂದರೆ ದಟ್ ಬಿಕಮ್ಸ್ ಕ್ಲೇಮ್ ನಾಟ್ ಅಕ್ನಾಲಜ್ಡ್ ಆಸ್ ಡೆಟ್. ಲಯಬಿಲಿಟಿ ಫಾರ್ ಪಾರ್ಟ್ಲಿ ಪೇಯ್ಡ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ, ಕೆಲವೊಂದು ಇನ್ವೆಸ್ಟ್ಮೆಂಟ್ನ ನಾವು ಅರ್ಧ ಪೇ ಮಾಡಿರ್ತೀವಿ, ಪಾರ್ಟ್ಲಿ ಪೇಯ್ಡ್ ಇನ್ವೆಸ್ಟ್. ಬ್ಯಾಂಕ್ಗಳು ಕೆಲವೊಂದು ಶೇರ್ಸು, ಡಿಬೆಂಚರ್ಸ್ನ ಹೋಲ್ಡ್ ಮಾಡಿರುತ್ತೆ, ಲಯಬಿಲಿಟಿ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಕಾಲ್ ಫಾರ್ ಇನ್ನೂ ಕಾಲ್ ಮಾಡದೇ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸಪೋಸ್ SBI ಈಸ್ ಹ್ಯಾವಿಂಗ್ ಶೇರ್ಸ್ ವಿತ್ ಟಾಟಾ ಕಂಪನಿ. ಟಾಟಾ ಕಂಪನಿ ಹ್ಯಾಸ್ ನಾಟ್ ಕಾಲ್ಡ್ ಫಾರ್ ದ ಶೇರ್ಸ್. ಅಂತಹ ಸಿಚುವೇಷನಲ್ಲಿ ಯಾವಾಗ ಕಾಲ್ ಮಾಡ್ತಾರೋ ಪೇ ಮಾಡಲೇಬೇಕಾಗುತ್ತೆ. ಸೊ ಕಾಲ್ ಮಾಡೋವರೆಗೂ ಇಟ್ ಈಸ್ ಕಾಲ್ಡ್ ಆಸ್ ಅ ಕಂಟಿಂಜೆಂಟ್ ಲಯಬಿಲಿಟಿ. ಸೊ ಇದು ಶೆಡ್ಯೂಲ್ ನಂಬರ್ 12. ಸೊ ಇಷ್ಟು ನೀವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಲೆಟ್ ಅಸ್ ರೀಕ್ಯಾಪು ಏನೇನು ಮಾಡಿದ್ದೀವಿ ಅಂತ, ಜಸ್ಟ್ ಅ ಗ್ಲಿಮ್ಸ್ ಆಫ್ ಇಟ್, ವಾಟ್ ಎಕ್ಸಾಕ್ಟ್ಲಿ ಅಂತ. ಓಕೆ, ಸೊ ವೆನ್ ವಿ ಲುಕ್ ಎಟ್ ವಾಟ್ ಇಸ್ ದ ಫಸ್ಟ್ schedule, students? Share capital, schedule number 1. Reserves and surplus, schedule number 2. Deposit, schedule number 3. Yes or no? Then we have what is the schedule number 4? Borrowings. Schedule number 5, other liabilities and provisions. Schedule number 6 ಏನು? Yes, cash in hand and with RBI. Schedule number 7 ಏನು? Balance with bank and money at call and short notice. Schedule number 8 ಏನು? Investment. Schedule number 9 advances. Schedule number 10 fixed asset. Schedule number 11 other assets. Schedule number 12 contingent liability. ಇದೆಲ್ಲ ರೆಫರೆನ್ಸಸ್ಸು ನಾನು ಈ ಬುಕ್ಕಿಂದ ಮಾಡಿದ್ದೀನಿ. ಪ್ರತಿ ಸತಿ ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಸೊ ಈಗ ಈ ಫಾರ್ಮ್ಯಾಟಲ್ಲಿ ಫಸ್ಟು ಲಯಬಿಲಿಟೀಸ್ನ ಬರ್ಬಿಡ್ಬೇಕು. ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಡೆಪಾಸಿಟ್, ಬಾರೋಯಿಂಗ್ಸ್, ಅದರ್ ಲಯಬಿಲಿಟೀಸ್, ಈ ಟೋಟಲ್ನ ಮಾಡ್ಕೋಬೇಕು. ನೆಕ್ಸ್ಟು ಅಸೆಟ್ಸು, ಕ್ಯಾಶ್ ಇನ್ ಹ್ಯಾಂಡ್ ವಿತ್ RBI,
ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್, ಇನ್ವೆಸ್ಟ್ಮೆಂಟ್, ಅಡ್ವಾನ್ಸಸ್, ಫಿಕ್ಸೆಡ್ ಅಸೆಟ್ ಆ್ಯಂಡ್ ಅದರ್ ಅಸೆಟ್ಸ್, ಈ ಟೋಟಲ್ಗಳನ್ನು ಮಾಡ್ಕೋಬೇಕು. ಈ ಟೋಟಲು ಲಯಬಿಲಿಟಿ ಟೋಟಲು ಟ್ಯಾಲಿ ಆದರೆ ದೆನ್ ದ ಬ್ಯಾಲೆನ್ಸ್ ಶೀಟ್ ಇಸ್ ಟ್ಯಾಲಿಡ್ ಅಂತ ಅರ್ಥ. ಸೊ ಶೆಡ್ಯೂಲ್ ನಂಬರ್ 12 ನೋಡಿ, ಕಂಟಿಂಜೆಂಟ್ ಲಯಬಿಲಿಟಿನ ನಾವು ಯಾವ ರೀತಿ ತೋರಿಸಿದ್ದೀವಿ ನೋಡಿ. ಇದನ್ನು ಇಟ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಬಟ್ ಇಟ್ ವಿಲ್ ಬಿ ಪಾರ್ಟ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಸೊ ನೀವು ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಫಾರ್ ಎನಿ ಡೌಟ್ಸ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಪರ್ಟಿಕ್ಯುಲರ್ YouTube chat link. I will answer all your questions. Thank you. Bye.